Hi, very good morning, my dear students. Now I am welcome to first become first sem class. So now we are discussing about chapter second, all creatures great and small. In the previous class, we are discussing about grandfather and grandmothers in between. So they were discussing about the Petan. Okay, the grandfather buy a Petan in the marketplace. Okay, so it is a 4 feet long. Okay, it is a 4 feet long. 4 ಅಡಿಗಳಷ್ಟು ಉದ್ದ ಇರುತ್ತೆ. ಸೊ ಅದನ್ನ ಗ್ರ್ಯಾಂಡ್ ಫಾದರ್ ಏನ್ ಮಾಡಿರ್ತಾರ ಅಂತಂತಂದ್ರೆ ಸೊ ತುಂಬಾ ಹ್ಯಾಪಿಯಾಗಿ ಅದನ್ನ ₹6 ಬೈ ಮಾಡ್ಬಿಟ್ಟು ಸ್ನೇಕ್ ಚಾರ್ಮರ್ ಹತ್ರ ಸೊ ಹಿ ಬ್ರಾಟ್ ಟು ಹೌಸ್. ಸೊ ಮನೆಗೆ ತಗೊಂಡ್ಬರ್ತಾರ. ಸೊ ಅದು ಯಾವ ತರ ತಗೊಂಡ್ಬರ್ತಾರ ಅಂತಂತಂದ್ರೆ ಸೊ ಬಜಾರಲ್ಲಿ ಇರೋಂಥವ್ರೆಲ್ಲಾನು ನೋಡಿ ಫುಲ್ ಶಾಕ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಸೊ ನೆಕ್ಗೆಲ್ಲಾನು ಸೊ ಹಾಕೊಂಡು ಏನ್ ಮಾಡ್ತಾರ ಅಂತಂತಂದ್ರೆ ಬಜಾರ್ ರೋಡಲ್ಲಿ ಬಂದು ಮನೆಗೆ ಬರ್ತಾರೆ. ಅದನ್ನ ನೋಡಿ ಗ್ರ್ಯಾಂಡ್ ಮದರು ತುಂಬಾ ಭಯ ಬೀಳೋಂಥದ್ದು. ಸೊ ಅಂಡ್ ಅದ್ರ ಜೊತೆಗೆ ಶಿ ವಾಸ್ ಕ್ರೈಯಿಂಗ್ ಆಲ್ಸೋ. ಓಕೆ, ಶಿ ವಾಸ್ ಕ್ರೈಡ್. ಸೊ ಆಮೇಲೆ ಸೊ ಇದನ್ನ ಫಸ್ಟ್ ತಗೊಂಡೋಗ್ಬಿಟ್ಟು ಹೊರಗಡೆ ಹಾಕಿ ಅಂತ ಹೇಳಿದಾಗ ಸೊ ಇದರಿಂದ ಕೆಲಸ ಇದೆ, ಒಂದ್ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೇಳೋಂಥದ್ದು. ಏನು ಅಂತಂತಂದ್ರೆ ಸೊ ಮೊಬೈಲ್ ಆಂಟಿ ಬರ್ತಾರೆ, ಮೊಬೈಲ್ ಆಂಟಿಗೆ ತೋರಿಸೋವಂಥದ್ದು ಅಂತ ಹೇಳ್ಬಿಟ್ಟು ಈ ತರದ್ದೆಲ್ಲ ಪ್ಲಾನ್ ಇರುತ್ತೆ ತಾತನಿಗೆ, ಗ್ರ್ಯಾಂಡ್ ಫಾದರ್ಗೆ. ಬಟ್ ಹಂಗ ಮೊಬೈಲ್ ಆಂಟಿನ ಭಯ ಇಡಿಸ್ಬೇಕು. ಮೊಬೈಲ್ ಆಂಟಿ ಸೊ ಇಲ್ಲಿ 3 weeks ಮನೇಲಿ ಇರ್ಬೇಕು, ಸ್ಟೇ ಆಗ್ಬೇಕು ಅನ್ನೋಂಥ ಒಂದು ಪರ್ಪಸ್ ಇಂದ ಬರ್ತಾರಂಥದ್ದು. ಮೊಬೈಲ್ ಆಂಟಿಗೆ ಭಯ ಇಡಿಸ್ಬೇಕು ಅನ್ನೋಂಥದ್ದು ತಾತನ ಉದ್ದೇಶ ಆಗಿರುತ್ತೆ. ಆದ್ರೆ ಇಲ್ಲೇನಾಗುತ್ತೆ ಅಂತಂದ್ರೆ ಅಜ್ಜಿ ತುಂಬಾ ಗಲಾಟೆ ಮಾಡಾದ್ಮೇಲೆ ಏನಾಗುತ್ತೆ ಅಂತಂದ್ರೆ ಸೊ ಅದನ್ನ ತಗೊಂಡೋಗಿ ಫಸ್ಟ್ ಹೊರಗಡೆಗೆ ಹಾಕು ಅಂತ ಹೇಳಿದಾಗ ತಾತ ಏನ್ ಮಾಡ್ತಾರ ಅಂದ್ರೆ ಗ್ರ್ಯಾಂಡ್ ಫಾದರ್ ಅದನ್ನ ತಗೊಂಡೋಗ್ಬಿಟ್ಟು ಒಂದು ಬಾತ್ರೂಮ್ ಅಲ್ಲಿರುವಂತ ಒಂದು ಟಿನ್ನಲ್ಲಿ ಅದನ್ನ ಹಾಕ್ಬಿಟ್ಟು ಹಾಕ್ತಾರೆ. ಸೊ ಅದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ ಹೋಗ್ಬಿಟ್ಟು ಫಸ್ಟ್ ಸ್ನೇಕ್ ಚಾರ್ಮರ್ ನೀನ್ ಎಲ್ಲಿ ಬೈ ಮಾಡ್ದೋ ಆ ಒಂದು ಸ್ನೇಕ್ ಚಾರ್ಮರ್ನ ಕರ್ಕೊಂಡ್ಬಂದು ಅವನಿಗೆ ವಾಪಸ್ ಇದನ್ನ ಕೊಟ್ಬಿಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅಗೈನ್ ಗ್ರ್ಯಾಂಡ್ ಫಾದರ್ ಸೊ ವೆಂಟ್ ಟು ಅಗೈನ್ ಮಾರ್ಕೆಟ್. So but he can't able to find a snake charmer. So he returned to house. ಸೊ ವಾಪಸ್ ಬಂದು ಮನೆಗೆ ಏನ್ ಮಾಡ್ತಾರೆ ಅಂತಂದ್ರೆ ಯಾರು ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅಂತಂತಂದ್ರೆ ಸೊ ದ ಗ್ರ್ಯಾಂಡ್ ಫಾದರ್ ಟೋಲ್ಡ್ ಟು ಗ್ರ್ಯಾಂಡ್ ಮದರ್. ಓಕೆ, ಸೊ ಇಲ್ಲಿಗೆ ಸೊ ಲಾಸ್ಟ್ ಕ್ಲಾಸ್ ಏನಾಗಿತ್ತು ಅಂತಂತಂದ್ರೆ ಸ್ಟಾಪ್ ಮಾಡಿದ್ವಿ. ಓಕೆ, ಸೊ ಅಗೇನ್ ಕ್ರಿಸ್ಟಫಾಲನ್ ಮೀನ್ಸ್ brought low in spirit. Okay, brought low in spirit ಅಂತ ಹೇಳ್ಬಿಟ್ಟು. ಸೊ ಅಂದ್ರೆ ದ ಗ್ರ್ಯಾಂಡ್ ಫಾದರ್ when he come to his house. ಓಕೆ, ಮನೆಗೆ ಬಂದಾಗ ಏನಾಗುತ್ತೆ ಅಂತಂತಂದ್ರೆ ಸೊ ತುಂಬಾ ವಿತೌಟ್ ಸ್ಪಿರಿಟ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ಈ ತರ ರಿಟರ್ನ್ ಅಂದ್ರೆ ಯಾವುದೇ ರೀತಿಯ ಒಂದು ಸ್ಪಿರಿಟ್ ಇಲ್ಲದೆ ಮನೆಗೆ ರಿಟರ್ನ್ ಆಗಿರೋದು ಅಂತ ಹೇಳ್ಬಿಟ್ಟು. ನಾವು ಐ ಕಂಟಿನ್ಯೂ. You had better take it away yourself, said the grandmother in a relentless mood. Leave it in the jungle across the riverbed. Relentless means determined. Okay, relentless means determined or unyielding. Okay, unyielding. Determined, relentless means. So the you had better take it away yourself, said the grandmother.
So you you had better take it away yourself, grandmother. You had better take it away yourself, said grandmother in a relentless mood. Leave it in the jungle across the river bed. So, actually, the grandfather went to market or bazaar to bring a snake charmer, but he can't able to find him in the bazaar. So he went back his house. When the grandmother told or said to grandfather, you had better take it away yourself. So said grandmother in a relentless mood, leave it in the jungle across the river bed. So ಇದನ್ನ ಸೊ ಮನೆಯಿಂದ ನೀನೇ ತಗೊಂಡು ಹೋಗ್ಬಿಟ್ಟು ಎಲ್ಲಿ ಬಿಡಬೇಕು ಅಂತಂದ್ರೆ ಸೊ ರಿವರ್ ಬೆಡ್ ಅರ್ಥ ಆಯ್ತು, ಜಂಗಲ್ನ ಕ್ರಾಸ್ ಮಾಡ್ಕೊಂಡು ಹೋಗಿ ರಿವರ್ ಬೆಡ್ ಅಂದ್ರೆ ಸೊ ನದಿಯ ದಡದಲ್ಲಿ ಎಲ್ಲಾದ್ರೂ ತಗೊಂಡು ಹೋಗ್ಬಿಟ್ಟು ಜಂಗಲ್ನ ಇಂದ ಹೊರಗಡೆಗೆ ತಗೊಂಡು ಹೋಗ್ಬಿಟ್ಟು ಸೊ ಎಲ್ಲಾದ್ರೂ ರಿವರ್ ಬೆಡ್ ಅಲ್ಲಿ ಬಿಟ್ಟು ಬಾ ಅಂತ ಹೇಳ್ಬಿಟ್ಟು so the grandmother said to grandfather. So when the grandfather, all right, but let me give it a feed first, said grandfather. Okay, all right, but let me give it a feed first, said grandfather. Grandfather said to grandmother, so all right, but let me give it a feed first. So ಗ್ರ್ಯಾಂಡ್ ಫಾದರು ಗ್ರ್ಯಾಂಡ್ ಮದರ್ಗೆ ಏನು ಹೇಳ್ತಾರೆ ಅಂತಂದ್ರೆ ಅದನ್ನ ತಗೊಂಡೋಗಿ ಹೊರಗಡೆ ಬಿಟ್ಟು ಬರೋದಕ್ಕೆ ಮುಂಚೆ ಅದಕ್ಕೆ ತಿನ್ನೋದಕ್ಕೆ ಏನಾದರೂ ಕೊಡಬೇಕು ಅಂತ ಹೇಳ್ಬಿಟ್ಟು ದ ಗ್ರ್ಯಾಂಡ್ ಫಾದರ್ ಸೆಡ್ ಟು ಗ್ರ್ಯಾಂಡ್ ಮದರ್ ಅಂಡ್ producing a plucked chicken, okay, and producing a plucked chicken. He took it into the bathroom
Sorry my dear students, sorry for the inconvenience. So okay, now I will continue. All right, but let me give it a feed first, said grandfather, and producing a flucked chicken, he took it into the bathroom, followed in a single file by me, grandmother, and curious cook and gardener. So the grandfather told to grandmother, first we give a feed first. So grandmother father ಏನು ಹೇಳ್ತಾರೆ ಅಂತಂದ್ರೆ ಫಸ್ಟ್ ಸೊ ಅದು ತಿನ್ನೋದಕ್ಕೆ ಏನಾದ್ರು ಚಿಕನ್ ಏನಾದ್ರು ಕೊಡೋಣ ಅಂತ ಹೇಳ್ಬಿಟ್ಟು ಸೊ ಹೇಳಂತದ್ದು. ಸೊ ಅದಕ್ಕೆ ಸೊ ಫ್ಲಕ್ಡ್ ಚಿಕನ್ ಅನ್ನ ಏನ್ ಮಾಡ್ತಾರೆ ಅಂತಂದ್ರೆ ತಗೊಂಡೋಗುವಂಥದ್ದು. ಹಿ ಟುಕ್ ಇನ್ ಟು ದ ಬಾತ್ರೂಮ್, ಫಾಲೋಡ್. ಸೊ ಗ್ರ್ಯಾಂಡ್ ಫಾದರ್ ಏನ್ ಮಾಡ್ತಿದಾರೆ ಅಂತಂತಂದ್ರೆ ಚಿಕನ್ ಅನ್ನ ತಗೊಂಡು ಹೋಗ್ತಿದ್ದಾರೆ ಬಾತ್ರೂಮ್ಗೆ. ಸೊ ಅವ್ರನ್ನ ಯಾರ್ಯಾರು ಫಾಲೋವರ್ ಮಾಡ್ತಿದ್ದಾರೆ ಅಂತಂದ್ರೆ ಇನ್ ಎ ಸಿಂಗಲ್ ಫೈಲ್ ಬೈ ಮೀ. ಸೊ ಮೀ ಮೀನ್ಸ್ ಇಲ್ಲಿ ರೈಟರ್. ಓಕೆ, ರೈಟರ್, ಗ್ರ್ಯಾಂಡ್ ಮದರ್ and curious cook and a gardener. So grandfather's followed by writer, grandmother and curious cook and gardener. ಸೊ ರೈಟರ್ ಫಾಲೋ ಮಾಡ್ತಾರೆ, ಗ್ರ್ಯಾಂಡ್ ಮದರ್ ಜೊತೆಲಿ ಹೋಗ್ತಾರೆ, ಕ್ಯೂರಿಯಸ್ ಕುಕ್ ಅಡಿಗೆವನ್ನ ಹೋಗ್ತಾನೆ, ಅಂಡ್ ಗಾರ್ಡನಿಯರ್ ತೋಟದ ಕೆಲಸದವನು. ಇಷ್ಟು ಜನನು ಸೊ ಕ್ಯೂರಿಯಸ್ ಇಂದ ಏನಾಗಿದೆ ಪೈತಾನ್ ಅಂತ ಹೇಳ್ಬಿಟ್ಟು ನೋಡೋದಕ್ಕೆ. ಸೊ ದೇವ ಫಾಲೋಡ್ grandfather to open the door and stepped into the bathroom. Okay, the grandfather entered the bathroom. I peeped around his legs. Okay, I peeped his legs. We could not see the Payton anyway. Okay, so the writer peeped around his legs. So while the others remained well behind, we could not see the Payton anyway. So they were searching everywhere in the bathroom, but they were not able to find it. He gone, the grandfather. Okay, is gone, announced grandfather. He must have felt hungry. So the grandfather so announced, I think it is very angry, that's the reason. So it's gone. I hope he isn't too hungry, I said. The writer said, I hope isn't too hungry. We left the window open, said grandfather, looking embarrassed. Okay, we left the window open, said grandfather ಏನು ಹೇಳ್ತಾರೆ ಅಂತಂದ್ರೆ he said to everyone, we left the window open, looking very embarrassed. Okay, he looked embraced. Embraced means feel uncomfortable. The grandfather feel uncomfortable. Okay, embraced means uncomfortable. Careful search was made of the house, the kitchen, the garden, the stable and the poultry shed, but the Payton could not be found anywhere.
A careful search was made of the house, the kitchen, the garden, the stable, and the poultry shed, but the Payton could not be anywhere. So the grandfather and writer, gardener, everyone, they were searching a whole house, including kitchen, garden, stable and the poultry shed, but the Payton could not anyway. So they were not able to find it, where it to go or where it is. Okay, so ಅವ್ರು ಎಲ್ಲಾ ಕಡೆ ಹುಡುಕ್ತಾರೆ, ಗಾರ್ಡನ್, ಕಿಚನ್, ಹೌಸ್, ಪೌಲ್ಟ್ರಿ ಫಾರ್ಮ್, ಸೊ ಎಲ್ಲಾ ಕಡೆ ಹುಡುಕಿದ್ರು ಸೊ ಅವ್ರ ಕೈಯಲ್ಲೇ ಹುಡ್ಕೋದಕ್ಕೆ ಆಗಲ್ಲ. He will be well away by now, said grandfather resourcingly. Okay. So he will be well away by now, said grandfather reassuringly. So exactly he can't able to told, because we don't know where is it. So in the house or it's gone outside. Exactly we don't know. So that's the reason he assuringly told everyone. So ಏನಂತಂದ್ರೆ ಅವ್ರ ಗ್ಯಾರಂಟಿ ಅದು ಹೊರಗಡೆ ಹೋಗಿದೆ, ಮನೇಲೇ ಇದೆ ಅಥವಾ ಹೊರಗಡೆ ಹೋಗಿದೆ ಅನ್ನೋಂಥದ್ದು ಎಕ್ಸಾಕ್ಟ್ ಆಗಿ ಅವ್ರಿಗೆ ಗೊತ್ತಿಲ್ಲ. ಸೊ ಹಂಗಾಗಿ ಅವರು ಅಶ್ಯೂರಿಂಗ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಅಂದ್ರೆ ಗ್ಯಾರಂಟಿ ಇಲ್ಲಿದೆ ಹೇಳೋಂಥದ್ದು ಏನಂತಂದ್ರೆ, ಐ ಥಿಂಕ್ ಸೊ ಅದು ಇಲ್ಲಿಂದ ಹೋಗಿದೆ ಅಂತ ಹೇಳ್ಬಿಟ್ಟು, ವೆಲ್ ಅವೇ ಬೈ ನಾವು, ಸೊ ಇಲ್ಲಿಂದ ಅದು ಈಗ ಹೋಗಿರಬಹುದು ಅಂತ ಹೇಳ್ಬಿಟ್ಟು ಹೇಳ್ತಾರಂಥದ್ದು. I certainly hope so, said grandmother, who was off by between anxiety and relief. Okay. When the grandmother, okay, said, so I certainly hope so, said grandmother, who was off between anxiety and relief. So namge iga on ಸ್ವಲ್ಪ so anxiety ಇಂದ outcome to anxiety and now I am relief. ಈಗ ನನಗೆ ಒಂದು ಸ್ವಲ್ಪ ಸಮಾಧಾನ ಆಯ್ತು ಅಂತ ಹೇಳ್ಬಿಟ್ಟು ಗ್ರ್ಯಾಂಡ್ ಮದರ್ ಹೇಳಂತದ್ದು. So Aunt Mobile arrived next day for 3 weeks visit, and for a couple of days grandmother and I were a little apprehensive in case the Payton made a sudden reappearance, but on the third day when he didn't show up, we felt confident that he had gone for good. Aunt Mabel arrived next day for a 3-week visit. So grandfather and grandmother's house ಗೆ Mabel auntie 3 weeks visit ಮಾಡಿರ್ತಾರೆ. And for a couple of days, so grandfather and I were a little apprehensive in case the Payton made a sudden reappearance. Actually, Mabel auntie, so she visited grandfather and grandmother's house. So 3 week, okay, 3 week ಇಲ್ಲೇ ಇರಬೇಕು ಅಂತ ಹೇಳ್ಬಿಟ್ಟು ಬಂದಿರೋಂಥದ್ದು. ಸೊ when grandfather and the writer were little appearance, they were discussing actually in case of the Payton made a sudden reappearance. So ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅದು ಮತ್ತೆ ಬಂದ್ಬಿಟ್ರೆ ಅಥವಾ ಕಾಣಿಸ್ಕೊಂಡ್ರೆ, ಬಟ್ ಆನ್ ದ ಥರ್ಡ್ ಡೇ when he didn't show up, we felt confident that he had gone for good. So ಅದು ಇವರು ಡಿಸ್ಕಸ್ ಮಾಡ್ತಿದ್ದಾರೆ ಏನು ಅಂತಂದ್ರೆ, ಅಪ್ಪ ಒಳ್ಳೆ ಕೆಲಸನೇ ಆಯ್ತು, ಅದು ಇಲ್ಲಿಂದ ಹೋಗಿತ್ತು. ಅನ್ಫಾರ್ಚುನೇಟ್ಲಿ ಸೊ ಮೊಬೈಲ್ ಆಂಟಿ ಏನಾದ್ರು ಅದನ್ನ ನೋಡಿದ್ರೆ ಏನೆಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಆಕ್ಚುಲಿ ದೇ ವರ್ ಡಿಸ್ಕಸಿಂಗ್ grandfather and writer, and then towards evening the evening we were started by a scream for the garden. Seconds later Aunt Mabel come flying up on the veranda steps, looking as thought she had seen a ghost. And then towards the evening ಅಂದ್ರೆ ಈವ್ನಿಂಗ್ ಏನಾಗುತ್ತೆ ಅಂತಂದ್ರೆ we were startled means figure turn. ಓಕೆ, ಫಿಗರ್ ಟರ್ನ್ ಅಂತ ಹೇಳ್ಬಿಟ್ಟು ಸೊ ತುಂಬಾ ಭಯ ಬಿದ್ದೋಗ್ತಾರೆ. ಬೈ ಎ ಸ್ಕ್ರೀಮ್ ಫ್ರಮ್ ದ ಗಾರ್ಡನ್, ಜೋರಾಗಿ ಸ್ಕ್ರೀಮ್ ಮಾಡೋಂಥದ್ದು. ಓಕೆ, ಜೋರಾಗಿ ಕ್ರೈ ಮಾಡೋಂಥದ್ದು, ಕೂಗ್ಕೊಳ್ಳೋಂಥದ್ದು. ಓಕೆ,
Scream means noise, loudly cry. Okay, scream means scream. Scream from the garden. Scream means loud cry or noise. Okay. Seconds later, Aunt Mabel came flying up the veranda steps. So ಜೋರಾಗಿ ಏನು ಅಂತಂತಂದ್ರೆ ಅವತ್ತು ಈವ್ನಿಂಗ್ ಏನಾಯ್ತು ಅಂತಂತಂದ್ರೆ ಸೊ ಗಾರ್ಡನ್ ಅಲ್ಲಿ ಒಂದು ಜೋರಾಗಿರೋಂಥ ಲೌಡ್ ಕ್ರೈಯಿಂಗ್, ಜೋರಾಗಿ ಕಿರ್ಚ್ಕೊಳ್ಳೋಂಥದ್ದು, ನಾಯ್ಸ್ ಮಾಡೋಂಥದ್ದು, ಗಲಾಟೆ ಮಾಡೋ ತರ ಸೌಂಡ್ ಕೇಳಿಸುತ್ತೆ. ಸೆಕೆಂಡ್ಸ್ ಲೆಟರ್ ಆಂಟ್ ಮೊಬೈಲ್ ಕಮ್ ಫ್ಲೈಯಿಂಗ್ ಅಪ್ ದ ವರಾಂಡಾ ಸ್ಟೆಪ್ಸ್. ಒಂದೇ ಸರಿ ಗಾರ್ಡನ್ ಇಂದ ಜೋರಾಗಿ ಜಂಪ್ ಮಾಡ್ಕೊಂಡು, ಸೊ ಅಂದ್ರೆ ಹಾರ್ಕೊಂಡೆ ಎಲ್ಲಿ ಬಂದು ನಿಂತ್ಕೊಂಡ್ಬಿಡ್ತಾರ ಅಂತಂತಂದ್ರೆ ವರಾಂಡಾ ಸ್ಟೆಪ್ಸ್ ಬಂದು ನಿಂತ್ಕೊಂಡ್ಬಿಡ್ತಾರೆ. ಲುಕಿಂಗ್ ಆಸ್ ಥಾಟ್ ಶಿ ಹ್ಯಾಡ್ ಸೀನ್ ಎ ಗೋಸ್ಟ್. ಸೊ ಅವರ ಒಂದು ಸಿಚುವೇಶನ್, ಅವರ ಮ್ಯಾನರಿಸಮ್ ನ ನೋಡಿದ್ರೆ ಲುಕಿಂಗ್ ಆಸ್ ಥಾಟ್ ಶಿ ಹ್ಯಾಡ್ ಸೀನ್ ಎ ಗೋಸ್ಟ್. ಅವರ ಒಂದು ಬಿಹೇವಿಯರ್ ಅನ್ನ ನೋಡಿದ್ರೆ ಯಾವುದೋ ಒಂದು ಗೋಸ್ಟ್ ನ ನೋಡಿ ಭಯ ಬಿದ್ದೋರ್ತಾರ. ಓಕೆ, ಸೊ ಗೋಸ್ಟ್ ನ ನೋಡಿ, ಗೋಸ್ಟ್ ಮೀನ್ಸ್ ಇಲ್ಲಿ ಡೆವಿಲ್. ಓಕೆ, ಗೋಸ್ಟ್ ಮೀನ್ಸ್ ಗೋಸ್ಟ್ ಮೀನ್ಸ್ ಡೆವಿಲ್. ಓಕೆ, ದೆವ್ವನ ನೋಡಿದ ತರ ಒಂದೇ ಸಲ ಜೋರಾಗಿ ಕಿರ್ಚ್ಕೊಂಡು ಭಯ ಬೆವ್ತುಕೊಂಡು. ಓಕೆ, ಶಿ ವಾಸ್ ಸ್ವೆಟ್ಟಿಂಗ್. ಓಕೆ, ಸ್ವೆಟ್ಟಿಂಗ್ ಮತ್ತೆ ಯು ಕಾಂಟ್ ಏಬಲ್ ಟು ಸ್ಪೀಕ್ ಅಟ್ ಅಲ್ಲ. ಒಂದೇ ಸರಿ ಏನು ಅಂತಂತಂದ್ರೆ ಗಾರ್ಡನ್ ಇಂದ ಫ್ಲೈಯಿಂಗ್ ಮಾಡ್ಕೊಂಡು ಹಾರ್ಕೊಂಡು ಬಂದ. ಸೊ ಎಲ್ಲಿ ನಿಂತ್ಕೊಂಡ್ಬಿಡ್ತಾರೆ ಅಂತಂದ್ರೆ ವರಾಂಡದ ಸ್ಟೆಪ್ಸ್ ಹತ್ರ ನಿಂತ್ಕೊಂಡ್ಬಿಡ್ತಾರೆ. ಸೊ ಯು ಕಾಂಟ್ ಏಬಲ್ ಟು ಬ್ರೀತ್ ಈಸಿಲಿ. ಓಕೆ, ಸೊ ಸರಿಯಾಗಿ ಉಸಿರಾಡೋದಕ್ಕೂ ಆಗ್ತಾ ಇಲ್ಲ. ಯು ಕಾಂಟ್ ಏಬಲ್ ಟು ಸ್ಪೀಕ್, ಸೊ ಮಾತಾಡೋದಕ್ಕೂ ಆಗ್ತಾ ಇಲ್ಲ. ಸೊ ಅಂತ ಸಿಚುವೇಶನ್ ಅಲ್ಲಿ ಇರ್ಬೇಕಾದ್ರೆ ಇಂದ ಗುವಾ ಟ್ರೀ, ಓಕೆ, ಇಂದ ಗುವಾ ಟ್ರೀ ಶಿ ಗ್ಯಾಸ್ಪ್ಡ್. Okay, gasped means breathe noisily. Okay, breathe noisily. She gasped. Gasped means breathe noisily. Andre she can't able to breathe easily. ಸೊ ಜೋರಾಗಿ ಉಸಿರಾಡ್ತಿರೋಂಥದ್ದು ಅಂತಂತಂದ್ರೆ ಸೊ ನಿಧಾನಕ್ಕೆ ನಾರ್ಮಲ್ ಆಗಿ ಅವ್ರ ಕೈಯಲ್ಲಿ ಬ್ರೀತ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ಗ್ಯಾಸ್ಪ್ಡ್ ಅಂತಂದ್ರೆ ಜೋರಾಗಿ ನಾಯ್ಸ್ ಆಗಿ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಬ್ರೀತ್ ಅಂತ ತಗೊಂತಾರಂಥದ್ದು. ಐ ವಾಸ್ ರೀಚಿಂಗ್ ಫಾರ್ ಎ ಗುವಾ. ಸೊ ಐ ವಾಸ್ ರೀಚಿಂಗ್ ಫಾರ್ ಎ ಗುವಾ ವೆನ್ ಐ ಸಾ ಇಟ್ ಸ್ಟಾರಿಂಗ್ ಅಟ್ ಮೀ. ಓಕೆ, when I saw it staring at me. Okay, staring means open and fixed as if in fear or wonder. Staring means open and fixed as if in fear or wonder. ಸ್ಟಾರಿಂಗ್ ಮೀನ್ಸ್ ಏನಂದ್ರೆ ತುಂಬಾ ಭಯದಿಂದ. ಓಕೆ, ಮತ್ತೆ ಆಶ್ಚರ್ಯವಾಗಿ. ವಂಡರ್ ಮೀನ್ಸ್ ಆಶ್ಚರ್ಯವಾಗಿ ನೋಡ್ತಾ ಇರೋಂಥದ್ದು. ಓಕೆ, ಐ ಸಾ ಇಟ್ ಸ್ಟಾರಿಂಗ್ ಅಟ್ ಟೈಮ್. ನಾನು ಸ್ಟಾರಿಂಗ್ ಅಟ್ ಮೀ, ಅದು ನನ್ನನ್ನೇ ಏನ್ ಮಾಡ್ತೇವೆ. ವೆನ್ ಐ ಸಾ ಇಟ್ ಸ್ಟಾರಿಂಗ್ ಅಟ್ ಮೀ, ಅದು ನನ್ನನ್ನೇ ನೋಡ್ತಾ ಇತ್ತು. ಸೊ ಏನಂತಂದ್ರೆ ನಾನು ಗುವಾ ಟ್ರೀ, ಗುವಾ ಮೀನ್ಸ್ ಏನಂತಂತಂದ್ರೆ ಸೀಬೆಕಾಯಿ ಗಿಡ ಅಥವಾ
ಪೇರ್ಲೆ ಗಿಡ ಅಂತ ಕರಿತೀವಲ್ವ ನಾವು, ಅದು ಪೇರ್ಲೆ ಹಣ್ಣಿನ ಗಿಡ ಅಥವಾ ಸೀಬೆಕಾಯಿ ಅಂತ ಹೇಳ್ಬಿಟ್ಟು ಆ ಒಂದು ಮರದ ಹತ್ರ ಹೋಗಿದ್ದೆ. ಸೊ ಅಂದ್ರೆ ಅದನ್ನ ಹೇಳ್ತಾ ಇರ್ಬೇಕಾದ್ರೆ ಸೊ ಈ ಕಾಂಟ್ ನಾರ್ಮಲಿ ಬ್ರೀತ್ಡ್, ಓಕೆ, ನಾರ್ಮಲ್ ಆಗಿ ಬ್ರೀತ್ ಮಾಡಕ್ ಆಗ್ತಾ ಇಲ್ಲ. ಶಿ ವಾಸ್ ಗ್ಯಾಸ್ಪ್ಡ್, ಅಂದ್ರೆ ನಾಯ್ಸ್ಲಿ ಅವ್ರು ಏನ್ ಮಾಡ್ತಿದಾರೆ ಅಂತಂದ್ರೆ ಉಸಿರಾಡ್ತಿರುವಂತದ್ದು. ಐ ವಾಸ್ ರೀಚಿಂಗ್ ಫಾರ್ ಎ ಗುವಾ, ಓಕೆ. ನಾನು ಆ ಒಂದು ಸೀಬೆ ಗಿಡದ ಹತ್ರ ಹೋದೆ. ವೆನ್ ಐ ಸಾ ಇಟ್, ನಾನು ನೋಡ್ದೆ, ಸ್ಟಾರಿಂಗ್ ಅಟ್ ಮೀ, ಓಕೆ. ಸೊ ಸ್ಟಾರಿಂಗ್ ಮೀನ್ಸ್ ಐ ಆಮ್ ಆಲ್ರೆಡಿ ಟೋಲ್ಡ್ ಯು, ಓಪನ್ ಅಂಡ್ ಫಿಕ್ಸ್ಡ್ ಆಸ್ ಇಫ್ ಇನ್ ಫಿಯರ್ ಆರ್ ವಂಡರ್. ಅದು ನನ್ನ ಯಾವ ತರ ನೋಡ್ತಿತ್ತು ಅಂತಂತಂದ್ರೆ ತುಂಬಾ ವಂಡರ್ ಆಗಿ ನೋಡ್ತಿತ್ತು, ಆಶ್ಚರ್ಯವಾಗಿ ನೋಡ್ತಿತ್ತು, ಮತ್ತೆ ತುಂಬಾ ನನಗೆ ಭಯ ಆಯ್ತು ಅನ್ನೋಂಥದ್ದನ್ನ ಹೇಳ್ತಿದ್ದಾರೆ. ದ ಲುಕ್ ಇನ್ ಇಟ್ಸ್ ಐಸ್, ದ ಲುಕ್ ಇನ್ ಇಟ್ಸ್ ಐಸ್, ಐ ಥಾಟ್ ಇಟ್ ವುಡ್ devour me, ಓಕೆ. ಸೊ ಅದ್ರ ಲುಕ್ ಹೇಗಿತ್ತು ಅಂತಂತಂದ್ರೆ, ದ ಲುಕ್ಸ್ ಇನ್ ಇಟ್ಸ್ ಐಸ್, ಅದ್ರ ಕಣ್ಣಿಂದ ನನ್ನನ್ನು ನೋಡ್ತು. ಸೊ ಆಸ್ ಥಾಟ್ ಇಟ್ ವುಡ್ devour me. devour means eat greedily, eat very fast. ಅದು ನನ್ನನ್ನ ಹಂಗ ತಿಂದು ಬಿಡ್ಬೇಕು ಅನ್ನೋ ತರ ಏನ್ ಮಾಡ್ತು ಅಂತಂತಂದ್ರೆ ನನ್ನನ್ನ ನೋಡ್ತಿತ್ತು, ಓಕೆ. ತುಂಬಾ ಫಾಸ್ಟ್ ನನ್ನ ತಿಂದ್ಬಿಡುತ್ತೇನೋ, ಐ ಫೀಲ್ ಲೈಕ್, ಓಕೆ, ನಾನು ಆತರ ಫೀಲ್ ಆದೆ. ಅದು ನಾನು ಎಲ್ಲಿ ತಿಂದ್ಬಿಡುತ್ತೋ ಅನ್ನೋಷ್ಟು ನನಗೆ ಅದು ಹಂಗೆ ನೋಡ್ತಿತ್ತು, ನನ್ನನ್ನ ನುಂಗೋ ತರ ನೋಡ್ತಿತ್ತು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಿದ್ದಾಳೆ ಅಂತಂದ್ರೆ ಮೆಬೆಲ್ ಆಂಟಿ ಏನ್ ಮಾಡ್ತಿದ್ದಾಳೆ ಅಂತಂದ್ರೆ ಆರ್ ಫೀಲಿಂಗ್ಸ್ ಎಕ್ಸ್ಪ್ರೆಸ್ಡ್, ಓಕೆ, ಟು grandfather, grandmother and a cook, gardener, including writer also. ಅವ್ರಿಗೆಲ್ಲ she explained what she feel to explain ಆ ಒಂದು ಇವ್ರ ಹತ್ರ ಎಲ್ಲಾನು ಎಕ್ಸ್ಪ್ಲೈನ್ ಮಾಡ್ತಿದ್ದಾಳೆ. ಸೊ calm down my dear, urged grandmother, calm down and tell us what you saw, okay. When the grandmother tried to calm, okay, try to calm. So grandmother ಏನ್ ಮಾಡ್ತಿದಾರೆ ಅಂತಂದ್ರೆ ಸೊ ಮೆಬೆಲ್ ಆಂಟಿನ ಸೊ calm down ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ಓಕೆ. calm down and tell us what you saw. So first you calm down and what you see or what you see you tell me, okay. ನೀನು ಫಸ್ಟ್ ಏನಾಗಬೇಕು ಅಂತಂತಂದ್ರೆ ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೊಂಡು ಆಮೇಲೆ ನೀನು ಏನ್ ನೋಡ್ದೆ ಅನ್ನೋಂಥದ್ದನ್ನ ಹೇಳು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಿದಾರೆ ಅಂತಂದ್ರೆ ಗ್ರ್ಯಾಂಡ್ ಮದರ್ ಸೊ ಮೊಬೈಲ್ ಆಂಟಿನ ಸಮಾಧಾನ ಮಾಡ್ತಿದ್ದಾರೆ. ಈ ಸ್ನೇಕ್ ಸೋಬ್ಡ್ ಆಂಟ್ ಮೊಬೈಲ್, ಓಕೆ. ಸೋಬ್ಡ್ ಮೀನ್ಸ್ a snake. So eater very fonder, okay. A snake sobbed on mobile. So sobbed means weeping. Sobbed means weeping. Weeping ಅಂದ್ರೆ ಅಳ್ತಾ ಹೇಳ್ತಿದ್ದಾರೆ. So actually can't speak normally, can't breathe normally. So because she cried, okay, she weeping, ತುಂಬಾ ಜೋರಾಗಿ ಅಳ್ತಿದ್ದಾರೆ. ಅವ್ರ ಕೈ ಉಸಿರಾಡೋದಕ್ಕೂ ಆಗ್ತಾ ಇಲ್ಲ, ಮತ್ತೆ ಮಾತಾಡೋದಕ್ಕೂ ಆಗ್ತಾ ಇಲ್ಲ. ಈ ಸ್ನೇಕ್ ಸೋಬ್ಡ್ ಆನ್ ಮೊಬೈಲ್, ಎ ಗ್ರೇಟ್ ಬಾ, ಓಕೆ, ಗ್ರೇಟ್ ಬಾ constrictor it must have been, okay. Constrictors mean, constrictor means non-venomous snakes, means big snakes, okay. So hebbavu anta ಹೇಳ್ಬಿಟ್ಟು a great boa constrictor it must have been 20 feet long in the guava tree, okay. ಅದು ಆ ಒಂದು ಅಪಿಯರೆನ್ಸ್ ನ ಮೊಬೈಲ್ ಆಂಟಿ ಏನ್ ಮಾಡ್ತಿದ್ದಾಳೆ ಅಂತಂದ್ರೆ ಎಕ್ಸ್ಪ್ರೆಸ್ ಮಾಡ್ತಿದ್ದಾಳೆ. ಸೊ 20 feet long, ಇಟ್ ಇಸ್ 20 feet long in the guava tree, ಅದು ಆ ಒಂದು ಸೀಬೆ ಗಿಡದಲ್ಲಿ ಇದೆ. ಸೊ ಇಟ್ಸ್ ವೆರಿ ಬಿಗ್ ಬಾ, ಸೊ ಲೈಕ್ ಎ 20 feet ಲೆಂತ್, ಓಕೆ, 20 ಅಡಿಗಳಷ್ಟು ಉದ್ದವಾಗಿದೆ. ಇಟ್ಸ್ ಐಸ್ ವರ್ ಟೆರಿಬಲ್, its eyes were terrible.
It looked at me in such a queer way. Okay. It look ಆದ್ರ ದೃಷ್ಟಿ ಹೇಗಿತ್ತು ಅಂತಂದ್ರೆ ಅಥವಾ ಅದನ್ನ ನಾನು ನೋಡ್ತಾ ಇದ್ದಿತ್ತು ಹೇಗಿತ್ತು ಅಂತಂದ್ರೆ ಇನ್ ಸಚ್ a queer way. Okay. ಸೊ ಅದು ನನ್ನನ್ನು ತುಂಬಾ ನೋಡ್ತಾ ಇದ್ದ ರೀತಿಯಾಗಿತ್ತು ಅಂತಂದ್ರೆ ಅದರ ಒಂದು ಕಣ್ಣನ್ನು ನೋಡಿದ್ರೆ when I was see his eyes, it is a very terrible means ತುಂಬಾ ಭಯಂಕರವಾಗಿತ್ತು, ವೆರಿ ಕ್ರೂಯಲ್ ಆಗಿತ್ತು. ಓಕೆ, ತುಂಬಾ ಕ್ರೂಯಲ್ ಆಗಿತ್ತು. ಅದರ ಒಂದು ಐಸು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಿದ್ದಾಳೆ ಅಂತಂತಂದ್ರೆ, ಸೊ ಮೊಬೈಲ್ ಅಂತ ಎಕ್ಸ್ಪ್ಲೈನ್ ಮಾಡ್ತಿದ್ದಾಳೆ. ಮೈ ಗ್ರ್ಯಾಂಡ್ ಫಾದರ್ ಲುಕ್ಡ್ ಸಿಗ್ನಿಫಿಕೆಂಟ್ಲಿ at each other. Okay, so my grandparents looked significantly at each other. So grandparents ಅಂದ್ರೆ, so again grandmother grandfather ಒಬ್ರನ್ನೊಬ್ರನ್ನ ಸಿಗ್ನಿಫಿಕೆಂಟ್ ಆಗಿ ನೋಡ್ಕೊಳ್ತಾರೆ. and grandfather said I will go out and kill it. ಓಕೆ, ನಾನು ಈಗ ಹೋಗಿ ಅದನ್ನ ಕೊಂದಾಕ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಿದಾರ ಅಂತಂದ್ರೆ ತಾತ ಹೇಳ್ತಿದಾರ. ಅಂಡ್ ಶೇಪ್ಲೆಸ್ಲಿ ಟೇಕಿಂಗ್ ಹೋಲ್ಡ್ ಆಫ್ ಅನ್ ಅಂಬ್ರೆಲಾ. and sheepishly taking hold of an umbrella. ಸೊ ಅಂಬ್ರೆಲಾನ ತಗೊಂಡು ಸೊ ಹೇಳ್ತಿದ್ದಾರೆ ಏನು ಅಂತಂತಂದ್ರೆ, ಐ ವಿಲ್ ಗೋ ಔಟ್ ಅಂಡ್ ಕಿಲ್ ಇಟ್. ನಾನೀಗ ಅದನ್ನು ಹೊರಗಡೆ ಹೋಗಿ ಕೊಂದಾಕ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಶೇಪ್ಲೆಸ್ಲಿ. ಓಕೆ, ಶೇಪ್ಲೆಸ್ಲಿ ಮೀನ್ಸ್ ಸೊ ಅಶೇಮ್ಡ್ಲಿ ಅಂತ ಹೇಳ್ಬಿಟ್ಟು ಟೇಕಿಂಗ್ ಹೋಲ್ಡ್ ಆಫ್ ಅನ್ ಅಂಬ್ರೆಲಾ. ಅವರ ಅಂಬ್ರೆಲಾನ ಅವರು ತಗೊಂಡ್ರು. ಸಾಯಿಲ್ಡ್ ಔಟ್. ಓಕೆ, soiled out means rushed out, and rushed out means he's went very fastly to towards ಗೋವಾ ಟ್ರೀ. ಸೊ ಗೋವಾ ಟ್ರೀ ಸೈಡ್ ತುಂಬಾ ಫಾಸ್ಟ್ ಆಗಿ ಸೊ ಏನ್ ಮಾಡ್ತಾರ ಅಂತಂದ್ರೆ ಅವ್ರಿಗೆ ಅಸೆಂಬ್ಲಿ he went towards ಗೋವಾ ಟ್ರೀ ಕಡೆ ತುಂಬಾ ಫಾಸ್ಟ್ ಆಗಿ ಹೋಗ್ತಾರೆ. ಸೊ ಅವರ ಅಂಬ್ರೆಲಾನ ಇಟ್ಕೊಂಡು ಸಾಯಿಲ್ಡ್. ಓಕೆ, ಸಾಯಿಲ್ಡ್ ಮೀನ್ಸ್ ರಶ್ಡ್ ಔಟ್, ತುಂಬಾ ಫಾಸ್ಟ್ ಆಗಿ ಹೋಗುವಂಥದ್ದು. ಇಂಟು ದ ಗಾರ್ಡನ್ಗೆ ತುಂಬಾ ಫಾಸ್ಟ್ ಆಗಿ ತುಂಬಾ ಅವ್ರಿಗೆ ಅಶೇಮ್ ಆಗಿಬಿಡುತ್ತೆ. ಸೊ ಮತ್ತೆ ತುಂಬಾ ಫಾಸ್ಟ್ ಆಗಿ ಏನ್ ಮಾಡ್ತಾರೆ ಅಂತಂತಂದ್ರೆ ಗಾರ್ಡನ್ಗೆ ಹೋಗುವಂಥದ್ದು. ಬಟ್ ವೆನ್ ಹಿ ರೀಚ್ಡ್ ದ ಗೋವಾ ಟ್ರೀ, ದ ಪೇತನ್ ಹ್ಯಾಡ್ ಡಿಸಪಿಯರ್ಡ್. ಓಕೆ, ಬಟ್ the garden, but when he reached the ಗೋವಾ ಟ್ರೀ, the payton had disappeared. ಸೊ ತುಂಬಾ ಫಾಸ್ಟ್ ಆಗಿ ಹೋಗ್ತಾರೆ. ಹೋದ್ರಲ್ಲಿ ಏನಾಗುತ್ತೆ ಅಂತಂತಂದ್ರೆ, ಸೊ ಅಲ್ಲಿ ಗೋವಾ ಟ್ರೀ ಹತ್ರ ಹೋದ್ರೆ ದ ಪೇತನ್ ಹ್ಯಾಡ್ ಡಿಸಪಿಯರ್ಡ್. ಅದ್ರಲ್ಲಿ ಡಿಸಪಿಯರ್ಡ್ ಏನು ಅಂತಂತಂದ್ರೆ ಗೋವಾ ಟ್ರೀ ಹತ್ರ ಸೊ ಪೇತನೇ ಇರೋದಿಲ್ಲ. ಓಕೆ, ಡಿಸಪಿಯರ್ಡ್ ಅಂತಂತಂದ್ರೆ ಕಣ್ಣಿಗೆ ಕಾಣಿಸೋದಿಲ್ಲ. ಆಂಟ್ ಮೊಬೈಲ್ ಮಸ್ಟ್ ಹ್ಯಾವ್ ಫಿಗರ್ ಟರ್ನ್ಡ್ ಇಟ್ ಅವೇ, ಐ ಸೆಡ್. ಸೊ ದ ರೈಟರ್ ಸೆಡ್ ಆಂಟ್ ಮೊಬೈಲ್ must have figure turned it away. So I think she was very feared about the ಪೇತಾನ್ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರಂತಂದ್ರೆ ರೈಟರ್ ಇಲ್ಲಿ ಹೇಳ್ತಾರಂತದ್ದು. ನಾವು ಐ ಸ್ಟಾಪ್
this class. I will continue next class, my dear students.